ನಾವು ಇಂತಹ ಅಕಾಲಿಕ ಸಾವಿಗೆ ಕೆ ಶಿವರಾಮ್ ಅವರು ತುತ್ತಾಗ್ತಾರೆ ಅಂತ ಕನಸಿನಲ್ಲೂ ಅಂದ್ಕೊಂಡಿರಲಿಲ್ಲ. ಯಾಕೆಂದರೆ ಸದಾ ಚೈತನ್ಯದಿಂದ ಪುಟಿತಿದ್ದ ವ್ಯಕ್ತಿ ಮತ್ತು ಅವರು ಅಧಿಕಾರಿ ಅನ್ನೋದಕ್ಕಿಂತ ಹೆಚ್ಚಿಗೆ ಸಾಮಾಜಿಕ ಕಾಳಜಿ ಬಹಳ ಇತ್ತು, ಸಾಮಾಜಿಕ ತುಡಿತ ಬಹಳ ಇತ್ತು. ಅದಕ್ಕೋಸ್ಕರ ಹಗಲೂ ರಾತ್ರಿ ಶ್ರಮ ವಹಿಸ್ತಿದ್ರು. ಅವ್ರಿಗೆ ಶಾಂತಿ ಸಿಗಲಿ ಅಂತ ನಾನು ಕೋರ್ತೀನಿ. ನಾವು ಇಂತಹ ಅಕಾಲಿಕ ಸಾವಿಗೆ ಕೆ ಶಿವರಾಮ್ ಅವರು ತುತ್ತಾಗ್ತಾರೆ ಅಂತ ಕನಸಿನಲ್ಲೂ ಅಂದ್ಕೊಂಡಿರಲಿಲ್ಲ. ಯಾಕೆಂದರೆ ಸದಾ ಚೈತನ್ಯದಿಂದ ಪುಟಿತಿದ್ದ ವ್ಯಕ್ತಿ ಮತ್ತು ಅವರು ಅಧಿಕಾರಿ ಅನ್ನೋದಕ್ಕಿಂತ ಹೆಚ್ಚಿಗೆ ಸಾಮಾಜಿಕ ಕಾಳಜಿ ಬಹಳ ಇತ್ತು, ಸಾಮಾಜಿಕ ತುಡಿತ ಬಹಳ ಇತ್ತು. ಅದಕ್ಕೋಸ್ಕರ ಹಗಲೂ ರಾತ್ರಿ ಶ್ರಮ ವಹಿಸ್ತಿದ್ರು. ಅವ್ರಿಗೆ ಶಾಂತಿ ಸಿಗಲಿ ಅಂತ ನಾನು ಕೋರ್ತೀನಿ.